Hi students, welcome back to Math Study Room YouTube ಚಾನಲ್. ಸ್ಟೂಡೆಂಟ್ಸ್ ಸ್ಟಡಿ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿದ್ದೆ, ಇವತ್ತಿನ ವಿಡಿಯೋದಲ್ಲಿ LBA ಟೆಸ್ಟ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ ಅಂತೇಳಿ. ಓಕೆ, ಎಲ್ಲರೂ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೋತೀನಿ. LBA ಟೆಸ್ಟ್ ಫಾರ್ ಚಾಪ್ಟರ್ 1 ಪ್ಯಾಟರ್ನ್ಸ್ ಆಫ್ ಮ್ಯಾಥಮೆಟಿಕ್ಸ್. ಟೋಟಲ್ ಮಾರ್ಕ್ಸ್ 20 ಮಾರ್ಕ್ಸ್ಗೆ ಇರುತ್ತೆ. ಫಸ್ಟ್ ಮೇನ್, fill in the blanks. 3 questions, 3 marks. First question is 375 plus dash which is equal to 125 plus 375. ಯಾವ ಪ್ರಾಪರ್ಟಿ ಇಲ್ಲಿ ಯೂಸ್ ಆಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಕೊಟ್ಟಿರೋ ಡ್ಯಾಶ್ನ ಫಿಲ್ ಮಾಡಬೇಕಾಗುತ್ತೆ. ಇದು ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಹೋಲ್ ನಂಬರ್ ಓವರ್ ಅಡಿಷನ್. ಸೊ 375 plus 125 which is equal to 125 plus 375. Next question is 64,937 into 0 which is equal to dash. We know that any number multiply with 0 or multiply 0 with any number, we get the answer 0. So equation answer 0. This is the 0 property of 0. Next question, 194 into 23 which is equal to 194 into bracket 20 plus dash. ಇದು distributive property of multiplication over addition. 23 ನ 20 plus 3 ಅಂತ ಸ್ಪ್ಲಿಟ್ ಮಾಡಿದರೆ ಈ ಕ್ವೆಶನ್ಗೆ ಆನ್ಸರ್ ಸಿಗುತ್ತೆ. ಸೊ 194 into 20 plus 3. ಓಕೆ, ನೆಕ್ಸ್ಟ್ ಕ್ವೆಶನ್, ಮ್ಯಾಥ್ ದ ಫಾಲೋಯಿಂಗ್ 3 ಕ್ವೆಶನ್, 3 ಮಾರ್ಕ್ಸ್. ಫೋರ್ತ್ ಒನ್, ಕ್ಲೋಜರ್ ಪ್ರಾಪರ್ಟಿ. ನೆಕ್ಸ್ಟ್, ಅಸೋಸಿಯೇಟಿವ್ ಪ್ರಾಪರ್ಟಿ. ನೆಕ್ಸ್ಟ್, ಐಡೆಂಟಿಟಿ ಪ್ರಾಪರ್ಟಿ. 7 into 0 which is equal to 0, a whole number. ಇದು ಯಾವ ಪ್ರಾಪರ್ಟಿ ಆಗುತ್ತೆ? This is the closure property. Next, 15 into 7 into 29 which is equal to 15 into 7 into 29. ಇದು associative property of whole number over multiplication. Next, 16 into 1 equal to 16. This is the identity property. Okay. Next question, state true or false. 2 question, 2 marks. 7th question, 78 minus 80 is a whole number. 78 ಇಂದ 80ನ ಸಬ್ಟ್ರ್ಯಾಕ್ಟ್ ಮಾಡಿದರೆ ಅದು ಹೋಲ್ ನಂಬರ್ ಬರುತ್ತೆ ಅಂತ ಕ್ವೆಶನ್ ಇದೆ. 78 minus 80 minus 2. This is not a whole number. This is the false statement. Whole number starting from 0, 1, 2, 3 so on. Minus 2 is not a whole number. So ಇದು false statement ಆಗುತ್ತೆ. Next, 9084 divide 1 which is equal to 9084. Any number divisible by 1, it gives same number. ಯಾವುದೇ ನಂಬರ್ನ 1 ಇಂದ ಡಿವೈಡ್ ಮಾಡಿದ್ರೆ ಸೇಮ್ ನಂಬರ್ ಬರುತ್ತೆ. ಸೊ ಅದು ಟ್ರೂ ಸ್ಟೇಟ್ಮೆಂಟ್. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. 3 ಕ್ವೆಶನ್, 2 ಮಾರ್ಕ್ಸ್. 9th ಒನ್, ಇವ್ಯಾಲ್ಯೂಯೇಟ್ 10,000 ಡಿವೈಡ್ 100. ಈ ಥರದ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂದ್ರೆ ಆರ್ಡರ್ ಆಫ್ ಆಪರೇಷನ್ನಲ್ಲಿ ನಾವು ಆಲ್ರೆಡಿ ಕಲ್ತಿರೋ ಹಾಗೆ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಫ್ರಮ್ ದ ಲೆಫ್ಟ್ ಸೈಡ್. 10,000 ಡಿವೈಡ್ 100 ಈಸ್ 100. 100 ಡಿವೈಡ್ 100 ಈಸ್ 1. ಎನಿ ನಂಬರ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಈಸ್ 1. ಸೊ ಆನ್ಸರ್ ಈಸ್ 1. ನೆಕ್ಸ್ಟ್, 10th ಕ್ವೆಶನ್, ಸಾಲ್ವ್ ಅಂಡ್ ಐಡೆಂಟಿಫೈ ದ ಪ್ರಾಪರ್ಟಿ ಯೂಸ್ಡ್. 7 plus 86 which is equal to 86 plus 7. ಫಸ್ಟ್ ಇದನ್ನು ಸಾಲ್ವ್ ಮಾಡಬೇಕು.
ನೆಕ್ಸ್ಟ್ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ರೈಟ್ ಮಾಡಬೇಕು. 7 + 86 ಈಸ್ ಈಕ್ವಲ್ ಟು 93. 86 + 7 ವಿಚ್ ಈಸ್ ಆಲ್ಸೋ 93. ಇದು ಕಾಮ್ಯುಟೇಟಿವ್ ಪ್ರಾಪರ್ಟಿ ಆಫ್ ಹೋಲ್ ನಂಬರ್ ಓವರ್ ಅಡಿಷನ್. ನೆಕ್ಸ್ಟ್ ರೈಟ್ ದ ನೆಕ್ಸ್ಟ್ ಟೂ ಟರ್ಮ್ಸ್. ಇಲ್ಲಿ ಒಂದಷ್ಟು ನಂಬರ್ಸ್ನ ಕೊಟ್ಟಿದ್ದಾರೆ, ಅದರ ನೆಕ್ಸ್ಟ್ ಟೂ ಟರ್ಮ್ಸ್ನ ಬರಿಬೇಕು. 2, 5, 8, 11, 14. 2 + 3 is 5, 5 + 3 is 8, 8 + 3 is 11, 11 + 3 is 14. ನೆಕ್ಸ್ಟ್ 14ಗೆ 3ನ ಆ್ಯಡ್ ಮಾಡಿ ವಿ ಗೆಟ್ 17, 17ಗೆ 3ನ ಆ್ಯಡ್ ಮಾಡಿ ವಿ ಗೆಟ್ 20. ಸೊ ನೆಕ್ಸ್ಟ್ ಟೂ ಟರ್ಮ್ಸ್ 17 ಮತ್ತು 20 ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಈಸ್ ನೆಕ್ಸ್ಟು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ಎನಿ ಟೂ ಕ್ವೆಶನ್. Each question carry 3 marks. Okay. Evaluate by using distributive property. ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಯೂಸ್ ಮಾಡಿ ಕೊಟ್ಟಿರೋ ಕ್ವೆಶನ್ನ ಸಾಲ್ವ್ ಮಾಡಬೇಕು. 79,328 ಇಂಟು 93 ಪ್ಲಸ್ 79,328 ಇಂಟು 7. ಇವೆರಡರಲ್ಲೂ ಕಾಮನ್ 79,328. ಸೊ ನಾವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಅಪ್ಲೈ ಮಾಡಬೇಕು. 93 + 7 which is equal to 100. 79,328 into 100 is 79,32,800. Next, using dotsನ ಯೂಸ್ ಮಾಡಿ ಅಲ್ಲಿ ಕೊಟ್ಟಿರೋ ನಂಬರ್ಸ್ನ ರೆಕ್ಟ್ಯಾಂಗಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು. 8 dots, 10 dots and 21 dotsನ ರೆಕ್ಟ್ಯಾಂಗಲಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಬೇಕು. 4 ಡಾಟ್ಸ್ ಈಚ್ ಎರಡು ಲೈನಲ್ಲಿ 4 ಡಾಟ್ಸ್ನ ಯೂಸ್ ಮಾಡಿದರೆ 8 ಡಾಟ್ಸ್. ನೆಕ್ಸ್ಟು 2 ಲೈನ್ಸಲ್ಲೂ 5 ಡಾಟ್ಸ್ನ ಯೂಸ್ ಮಾಡಿ 10 ಡಾಟ್ಸ್. ನೆಕ್ಸ್ಟ್ 21 ಡಾಟ್ಸ್ ಆಸ್ ಎ ರೆಕ್ಟ್ಯಾಂಗಲ್. ಈಚ್ ಲೈನ್ 3 ಲೈನ್ನಲ್ಲೂ 7 ಡಾಟ್ಸ್ನ ರೆಪ್ರೆಸೆಂಟ್ ಮಾಡಿದರೆ ಅದು 21 ಡಾಟ್ಸ್ ಆಗುತ್ತೆ ಆ್ಯಂಡ್ ರೆಕ್ಟ್ಯಾಂಗಲ್ಸ್ ಆಗುತ್ತೆ. ಸ್ಟೂಡೆಂಟ್ಸ್, ರೆಕ್ಟ್ಯಾಂಗಲ್ ಶೇಪಲ್ಲಿ ಕೇಳಿದರೆ ರೆಕ್ಟ್ಯಾಂಗಲಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಟ್ರಯಾಂಗಲ್ನಲ್ಲಿ ಕೇಳಿದರೆ ಟ್ರಯಾಂಗಲ್ನಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಡಾಟ್ಸ್ ಯಾವುದು ಕೊಟ್ಟಿರ್ತಾರೆ ಅದನ್ನು ರೆಕ್ಟ್ಯಾಂಗಲ್ ಇದೆಯಾ, ಟ್ರಯಾಂಗಲ್ ಇದೆಯಾ, ಸ್ಕ್ವೇರ್ ಇದೆಯಾ ಅನ್ನೋದನ್ನು ಕ್ವೆಶನ್ನ ನೋಡಿ ಅಬ್ಸರ್ವ್ ಮಾಡಿ ಆಮೇಲೆ ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಈಸ್ ರೈಟ್ ದ ನೆಕ್ಸ್ಟ್ 3 ಸ್ಟೆಪ್ಸ್ ಆಫ್ ಈಚ್ ಆಫ್ ದ ಗಿವನ್ ಪ್ಯಾಟ್ರನ್. ಇಲ್ಲಿ ಒಂದು 2-3 ಸ್ಟೆಪ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಸ್ನ ನಾವು ಆನ್ಸರ್ ಮಾಡಬೇಕು. 1 × 8 + 1 which is equal to 9. Next 12 × 8 + 2 is 98. ನೆಕ್ಸ್ಟ್ 3 ಸ್ಟೆಪ್ಸ್ನ ಬರಿಬೇಕು. 123 × 8 + 3 which is equal to, ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ 1 ಇದೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ 1 2 ಇದೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ 1 2 3 ಇದೆ. ಫಸ್ಟ್ ಸ್ಟೆಪ್ 9, ನೆಕ್ಸ್ಟ್ 98, ನೆಕ್ಸ್ಟ್ 9 8 7. ಓಕೆ, ನೆಕ್ಸ್ಟ್ ಸ್ಟೆಪ್ 1 2 3 4 ಇದೆ. ಸೊ 9 8 7 6. ನೆಕ್ಸ್ಟ್ 1 2 3 4 5 × 8 + 5 ಇದೆ. ಸೊ 9 8 7 6 5. 5 ಡಿಜಿಟ್ಸ್ ಇದೆ, ಸೊ ಇಲ್ಲಿ 5 ಡಿಜಿಟ್ಸ್ ತನಕ ಕಂಟಿನ್ಯೂ ಮಾಡಬೇಕು. ಈ ಥರ ಸ್ಟೆಪ್ಸ್ನ ನೆಕ್ಸ್ಟ್ ಟರ್ಮ್ಸ್ನ ಕಂಟಿನ್ಯೂ ಮಾಡಬೇಕು. ಓಕೆ, ಕ್ವೆಶನ್ 3 ಸ್ಟೆಪ್ಸ್ ಕೇಳಿದ್ದಾರೆ, ಸೊ 3 ಸ್ಟೆಪ್ಸ್ ಬರೆದಿದ್ದೀವಿ. ಓಕೆ ಸ್ಟೂಡೆಂಟ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. LBA ಟೆಸ್ಟ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟು ಲೈನ್ಸ್ ಆ್ಯಂಡ್ ಹ್ಯಾಂಗಲ್ಸ್ ಲೆಸನ್ನ ಸ್ಟಾರ್ಟ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ ಸ್ಟೂಡೆಂಟ್ಸ್, ಬೈ ಬೈ.